ತಾಮಸ ಗುಣ ಯಾವ ಥರ ಬರುತ್ತೆ, ಈ ಶರೀರದಲ್ಲಿ ತಾಮಸ ಗುಣದ ವಿಷಯ ಎಷ್ಟು ನಮಗೆ ಅಡಿಯಡಚಣೆಯನ್ನು ತಂದು ಕೊಡುತ್ತೆ, ಆ ಒಂದು ತಾಮಸ ಗುಣದಿಂದ ಅಂದರೆ ಸೋಮಾರಿತನದಿಂದ ನಾವು ಎಷ್ಟು ದೂರ ಇರಬೇಕು, ಅದರ ಉಪಯೋಗಗಳು ಏನದವ ಅಂತೇಳಿ, ದುರುಪಯೋಗಗಳು ಏನದವ, ಉಪಯೋಗ ಬಹಳ ಕಡಿಮೆ, ದುರುಪಯೋಗಗಳೇ ಶರೀರಕ್ಕೆ ಹೆಚ್ಚಿರ್ತವೆ ಅಂತೇಳಿ ನಿಮಗೆ ತಿಳಿಸಿದ್ದೀವಿ. ಆ ಒಂದು ಇದರಲ್ಲಿ ಸನ್ನಿಧಿಯವರು ಸಹ ಶಿವದ ಜ್ಞಾನವನ್ನು ಪಡಿಬೇಕಾದರೆ ನಮಗೆ ಒಂದಿಷ್ಟು ಶರೀರದ ಅಡಿಯಡಚಣೆಗಳು ಬರ್ತಾ ಇರ್ತವೆ. ಆ ಶರೀರವನ್ನು ದಂಡಿಸಿದಾಗ ಆ ಶರೀರಕ್ಕೆ ಅನೇಕ ಅಡಚಣೆಗಳು ಬರುವುದನ್ನು ನಾವು ತಡೆ ಹಿಡಿದಾಗ ಮಾತ್ರ ಶಿವನ ಸಾಧನೆಗೆ ಅದು ಅಡ್ಡಿ ಆಗಬಾರ್ದೆಂಬ ಒಂದು ಉಪದೇಶವನ್ನು ಸನ್ನಿಧಿಯವರ ಆಶೀರ್ವಚನವನ್ನು ನಿನ್ನೆ ನಿಮಗೆ ನೀಡಿದ್ದಾರೆ. ಆ ಒಂದು ವಿಷಯಕವಾಗಿ ರಜೋಗುಣದ ವಿಷಯ ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ, ಯಾಕಂದರೆ ರಜೋಗುಣವು ಸಹ ಅಷ್ಟೇ ಈ ಒಂದು ಸಾಧನೆಯಲ್ಲಿ ಬಾಧೆಯನ್ನು ಉಂಟು ಮಾಡುತ್ತಾ ಇರುತ್ತದೆ. ಯಾಕಂದರೆ ರಜೋಗುಣ ಅಂತೇಳಿದರೆ ಇದು ನಮ್ಮ ಶರೀರದಲ್ಲಿ ಸಿಟ್ಟನ್ನು ಹೆಚ್ಚು ಮಾಡ್ತಾ ಇರ್ತದೆ. ಕೋಪವನ್ನು ಎಷ್ಟು ನಾವು ಹೆಚ್ಚು ಮಾಡ್ಕೊತೀವಿ ಅಷ್ಟು ನಮ್ಮ ಶರೀರಕ್ಕೆ ಅದರ ಹಾನಿ ಹೆಚ್ಚಿರ್ತದೆ. ಅದರಿಂದ ಲಾಭ ಯಾರಿಗೂ ಇಲ್ಲ. ಮುಂದಿನವನಿಗೂ ಸಹ ಮಾನಸಿಕವಾಗಿ ಅವನಿಗೆ ಕುಂಠಿತಗೊಳಿಸ್ತದೆ. ನಾವು ಏನಾದರೂ ಬೈದರೆ ಒಡೆಯೋದು ಚಲೋ, ಆದರೆ ಬೈದ್ರೆ ಮಾತ್ರ ಅದು ಭಾಳತ್ತು ಅವನಿಗೆ ಅದು ಅಡಚಣೆಯನ್ನು ಉಂಟು ಮಾಡುತ್ತೆ. ಅವನು ಸ್ಮರಣೆಯನ್ನು ಮಾಡ್ಕೊತ ಅವನಿಗೆ ನೋವನ್ನು ಅನುಭವಿಸ್ತಾ ಇರ್ತಾನೆ. ಒಂದು ವೇಳೆ ಹೊಡೆದ್ರೆ 5-10 ನಿಮಿಷ ಅದು ಚುರುಚುರು ಮಾಡುತ್ತೆ. ನಂತರ ಹೊಡೆದಾಗ ಎಷ್ಟು ನೋವಾಗುತ್ತೆ, 5-10 ನಿಮಿಷ ಇರುತ್ತದೆ. ಆದರೆ ಬೈದರೆ ಅದು ಎಷ್ಟು ದಿನ ಇರುತ್ತೆ ಅವರಿಗೆ ಗುಣ. ಯಾಕಂದರೆ ಒಬ್ಬೊಬ್ಬರ ಮನಸ್ಸು ಭಾಳ ಸೂಕ್ಷ್ಮ ಇರ್ತದೆ. ನಾವು ಏನಾದರೂ ಸಿಟ್ಟಿನಲ್ಲಿ ಬೈದವಪ್ಪ ಅಂದರೆ ಬೈದವರು ನಾವೇ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ. ನಂತರ ಯಾಕಮ್ಮ ಬೇದೆ ಅವ್ರು ಈ ಥರ ಫೀಲಿಂಗ್ ಮಾಡ್ಕೊಂಡ್ರೆ ಅಂತೇಳಿ ನಾವು ತಿಳ್ಕೊತಾ ಇರ್ತೀವಿ. ಅದಕ್ಕೆ ಸಿಟ್ಟು ಎಂಬುದು ಇದು ಸಿಟ್ಟು, ಅದಕ್ಕೆ ಹೇಳ್ತಾರೆ ಬಡವನ ಸಿಟ್ಟು ದವಡೆಗೆ ಮೂಲ ಅಂತೇಳಿ. ಅಂದರೆ ಸಿಟ್ಟು ತನ್ನನ್ನು ಇದನ್ನು ನಾಶ ಮಾಡುತ್ತೆ. ಸಿಟ್ಟು ಎಂಬುದು ಇನ್ನೊಬ್ಬರಿಗೂ ಕೂಡ ತೊಂದರೆಯನ್ನು ಕೊಡುತ್ತೆ, ಸ್ವತಃ ಶರೀರಕ್ಕೂ ಕೂಡ ತೊಂದರೆಯನ್ನು ಕೊಡುತ್ತೆ. ಈ ಸಿಟ್ಟು ಬರೋದಿರಲಿಲ್ಲ ಅಂದರೆ ರಜೋಗುಣದ ವಸ್ತುಗಳನ್ನು ಅಂದರೆ ಹೆಚ್ಚಿನ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಆ ಒಂದು ಇದರಲ್ಲಿ ನಾವು ಸಿಟ್ಟಿನ ಪ್ರಮಾಣಕ್ಕೆ ನಾವು ಹೋದಾಗ ನಮ್ಮ ಶರೀರದ ಅನೇಕ ಇದರಲ್ಲಿ ತೊಂದರೆಯನ್ನು ಅನುಭವಿಸ್ತೀವಿ. ಪ್ರೆಷರ್ ಹೆಚ್ಚಾದಾಗ ಅಂದರೆ ಒತ್ತಡ ಹೆಚ್ಚಾದಾಗ, ಟೆನ್ಷನ್ ಹೆಚ್ಚಾದಾಗ ನಮ್ಮ ಮನಸ್ಸಿನ ಹತೋಟಿ ಮೀರಿ ಹೋಗ್ತದೆ. ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿಟ್ಟು ಬರ್ತಾ ಇರ್ತದೆ. ಈ ಸಿಟ್ಟು ಬಹಳಷ್ಟು ನೋವನ್ನು ಸಂಸಾರದಲ್ಲಿಯೂ ಕೂಡ ಉಂಟು ಮಾಡುತ್ತದೆ. ಸಂಸಾರದಲ್ಲಿ ಸಂಯಮ ಕಳ್ಕೊಂಡಾಗ ಆವಾಗ ಸಂಸಾರ ಆನಂದವಾಗಿ ನಡೆಯೋದಕ್ಕೆ ಕಷ್ಟ ಆಗ್ತಾ ಇರ್ತದೆ. ಅದಕ್ಕೆ ಸಂಸಾರದಲ್ಲಿಯೂ ಸಹ ಈ ಒಂದು ರಜೋಗುಣ ಬೇಡವಾಗಿದೆ. ಅದರ ಜೊತೆಗೆ ಸಾಧನೆಯಲ್ಲಿಯೂ ಸಹ ರಜೋಗುಣ, ಅದರಿಂದ ನಾವು ದೂರ ಇರಬೇಕಾಗ್ತದೆ. ಯಾಕಂದರೆ ತಮ್ಮ ಕಾಶಿ ಪೀಠದ ಅಂದರೆ ಪರಂಪರೆಯಲ್ಲಿ ನೋಡಬೇಕಾದ್ರೆ ಯಾವ ದುರ್ವಾಸ ಮಹರ್ಷಿಗೆ ರಜೋಗುಣ ಅಂದರೆ ಸಿಟ್ಟು ಹೆಚ್ಚಿತ್ತು, ಆ ಕ್ರೋಧವನ್ನು ಶಮನ ಮಾಡಿದ್ದೇ ಕಾಶಿಪೀಠದ ಪೂರ್ವ ಆದಿ ಜಗದ್ಗುರುಗಳವರು ಅಂತ ನಿನ್ನೆ ಸನ್ನಿಧಿಯವರು ಏನು ಹೇಳಿದ್ರಲ್ವಾ, ಆ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ನಾವು ಆದಷ್ಟು ನಮ್ಮ ಆಧ್ಯಾತ್ಮಿಕದ ಒಂದಿಷ್ಟು ಧ್ಯಾನವನ್ನಾಗಲಿ, ಒಂದಿಷ್ಟು ಜಪ ತಪಗಳನ್ನಾಗಲಿ ಅಥವಾ ಮೆಲೋಡಿ ಸಾಂಗ್ಸ್ ಆಗಲಿ. ಯಾಕಂದರೆ ಸಂಗೀತಕ್ಕೆ ತನ್ನದೇ ಆದಂಥ ತಾಕತ್ತು ಶಕ್ತಿ ಇದೆ. ನಮ್ಮನ್ನು ಯಾವ ಡಿಪ್ರೆಷನ್ ಮೂಡ್ದಿಂದ ಹೊರಗೆ ತರುವಂಥ ಶಕ್ತಿ ಸಂಗೀತಕ್ಕಿದೆ. ಸಂಗೀತಕ್ಕೆ ಅದಂತ ಹೇಳಿಸಿ DJ ಸಾಂಗ್ ಹಾಕೊಂಡ್ರೆ ನೀವು ಕೇಳಿದರೆ ಏನೂ ಉಪಯೋಗ ಇಲ್ಲ. ಯಾಕಂದರೆ DJ ಸಾಂಗ್ ನಮ್ಮ ಹಾರ್ಟ್ ಅಟ್ಯಾಕ್ ತರುತ್ತವೆ. ಆದರೆ DJ ಸಾಂಗ್ ಬಿಟ್ಟು ಮೆಲೋಡಿ ಸಾಂಗ್ ಅಂತದವು. ಯಾಕಂದರೆ ಭಾಳ ಸಾಹಿತ್ಯ ಭರಿತವಾದಂಥ ಹಾಡುಗಳನ್ನು ನೀವು ಕೇಳಿದ್ದೇ ಆದರೆ, ಮಂತ್ರಗಳನ್ನು ನೀವು ಕೇಳಿದ್ದೇ ಆದರೆ, ಯಾವ ಗಾಯತ್ರಿ ಮಂತ್ರವನ್ನು, ಶಿವ ಪಂಚಾಕ್ಷರಿ ಮಂತ್ರವನ್ನು ನಾವು ದಿನಾಲು ನೀವು ಒಂದಿಷ್ಟು ಮನೆಯಲ್ಲಿ ಮೊಬೈಲ್ನಲ್ಲೂ ಬರುತ್ತೆ, ಯೂಟ್ಯೂಬ್ ಮುಖಾಂತರ ನೀವು ಇದು ಮಾಡಿದಾಗ ಆವಾಗ ಇಂಥ ಹಾಡುಗಳನ್ನು ನಾವು ಹಾಕಿ ನೀವು ಮನೆಯಲ್ಲಿ ಕೆಲಸ ಮಾಡುತ್ತಾ ಆ ಹಾಡುಗಳನ್ನು ಕೇಳಿದ್ದೆ ಆದರೆ, ಮಂತ್ರಗಳನ್ನು ಕೇಳಿ ಅದರಿಂದ ಗುಣಗುಣಿಸ್ತಾ ಇರಬೇಕು. ಅಂದರೆ ನೀವು ಅಂತ ಓದಿದ್ರೆ ಅದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ನಿಮ್ಮ ಮಾನಸಿಕ ದೌರ್ಬಲ್ಯದಿಂದ ನೀವು ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಹೇಳ್ಬೇಕಾದ್ರೆ, ಆಹಾರದಲ್ಲಿ ಯಾರಿಗೆ ಸಿಟ್ಟು ಹೆಚ್ಚು ಬರ್ತಾ ಇರ್ತದಲ್ಲ ಅವರು ಆಹಾರದಲ್ಲಿ ಹೆಚ್ಚಾನೆಚ್ಚು ಮೊಸರು ಬಿಟ್ಟು ಮಜ್ಜಿಗೆಯನ್ನು ತಗೊಳ್ಳಿ. ಯಾಕಂದರೆ ಮಜ್ಜಿಗೆಯನ್ನು ನಾವು ಸ್ವೀಕಾರ ಮಾಡಿದ್ದೆ ಆದರೆ ಆವಾಗ ನಮ್ಮ ಮಸ್ತಿಷ್ಕ ಶಾಂತವಾಗ್ತದೆ. ಯಾಕಂದರೆ ಗೋವಿನ ಏನು ಪಂಚಾಮೃತಗಳದಾವಲ್ಲ
ಅದರಲ್ಲಿ ಈ ಮಜ್ಜಿಗೆ ಇಲ್ಲ, ಆದರೆ ಮೊಸರದ ಮೊಸರಿನಲ್ಲಿ ಒಂದಿಷ್ಟು ನೀರನ್ನು ಬೆರೆಸಿ ಅದನ್ನು ಕಡಗೋಲು ಮಾಡಿ ಇದು ಮಾಡ್ಕೊಂಡು ತೊಗೊಂಡಿದ್ದೆ. ಆದರೆ ಯಾಕಂದರೆ ಮೊಸರು ಹೀಟ್ ಹೆಚ್ಚು ಮಾಡುತ್ತೆ, ಅದಕ್ಕೆ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಬ್ಯಾಕ್ಟೀರಿಯಾ ಶಾಂತ ಆಗ್ತದೆ. ಅದನ್ನು ಆ ಒಂದು ಇದನ್ನು ನಾವು ತೊಗೊಂಡಿದ್ದೆ. ಆದರೆ ಹೇಳ್ಬೇಕಾದ್ರೆ ಕ್ಯಾಲ್ಸಿಯಂ ಅಂಶ ಯಾರಲ್ಲಿ ಕಡಿಮೆ ಇರುತ್ತೋ ಅವರು ಹೆಚ್ಚು ಕೋಪಗೊಳ್ತಾ ಇರ್ತಾರೆ. ಅದಕ್ಕೆ ಕ್ಯಾಲ್ಸಿಯಂ ಅಂಶ ತುಂಬುವಂಥ ವಸ್ತು ಅಂತ ಹೇಳಿದ್ರೆ ಅದು ಮಜ್ಜಿಗೆ, ನಮ್ಮ ಗೋವಿನ ಮಜ್ಜಿಗೆ, ದೇಶ ಆಕಳದ ಮಜ್ಜಿಗೆ. ಪಾಕಿಟ್ ಮೊಸರು ತಂದರೆ ನಿಮ್ಮೆಲ್ಲರಿಗೆ ಮತ್ತು ಆಕಳಂತೂ ಸಿಗಲ್ಲ, ಪಾಕಿಟ್ ಮೊಸರೇ ಸಿಗ್ತಾ ಇರ್ತದೆ. ಆದರೂ ಸಹ ಚೆನ್ನಾಗಿ ಎಲ್ಲಿ ಸಿಗ್ತದೆ ಅಥವಾ ಡೈರಿ ಹಾಲು ಎಲ್ಲಿ ಸಿಗ್ತಾ ಇರ್ತವೆ, ನೀವು ತೊಗೊಂಡು ಮಜ್ಜಿಗೆಯನ್ನು ದಿನನಿತ್ಯದ ಇದರಲ್ಲಿ ಯಾರಿಗೆ ಶುಗರ್ ಅದ ಅವರು ಉಪಯೋಗ ಮಾಡ್ಲಿಕ್ಕೆ ನಡೀತದೆ. ಇಲ್ಲಾಂದರೆ ಶುಗರ್ ಇಲ್ಲಾರ್ದವರು, ಯಾಕಂದರೆ ಶುಗರಿಗೆ ಈ ಡೈರಿ ಪ್ರಾಡಕ್ಟು ವರ್ಜ ಹೇಳಿದ್ದಾರೆ. ಆದರೆ ನಿಮ್ಮ ಇದರಲ್ಲಿ ನಿಮ್ಮ ಶರೀರಕ್ಕೆ ತಕ್ಕ ಅನುಸಾರವಾಗಿ ನೀವು ದಿನನಿತ್ಯದ ಜೀವನದಲ್ಲಿ ಘೃತಂ ಯಾವ ಋಣಂ ಕೃತ್ವ ಘೃತಂ ಪಿಬೇತ್ ಅಂತೇಳಿ, ಯಾವ ಸಾಲವನ್ನು ಅದು ಮಾಡಿ ಏನದು ಮುಂದೆ ತುಪ್ಪ ತಿನ್ನು ಅಂತ ಹೇಳ್ಯಾರ. ಅದಕ್ಕೆ ತುಪ್ಪ ಒಂದು ವೇಳೆ ನಿಮ್ಗೆ ಅನುಕೂಲ ಆಗಕ್ಕೆ ಸಾಲ ಮಾಡಿ ತುಪ್ಪ ತಿನ್ರಿ ಅಂತ ಹೇಳ್ಯಾರ. ಅದಕ್ಕೆ ಅಂತ ಎದಕ್ಕೆ ಹೇಳ್ಯಾರ ಅಂತ ಹೇಳಿದರೆ ಶಾರೀರಿಕವಾಗಿ ಈ ಶರೀರ ಮಾಧ್ಯಮೇನ ಇವ ಕಲು ಧರ್ಮ ಸಾಧನಂ, ಈ ಧರ್ಮದ ಸಾಧನೆಯನ್ನು ಮಾಡಬೇಕಾದ್ರೆ ಶರೀರವು ಕೂಡ ಅಷ್ಟೇ ನಾವು ತಂದರುಸ್ತಾಗಿ ಇಟ್ಕೋಬೇಕಾಗ್ತದೆ. ಆ ಒಂದು ಉದ್ದೇಶದಿಂದ ಇವತ್ತು ನಿಮಗಿಲ್ಲಿ ಒಂದು ಸಣ್ಣ ದೃಷ್ಟಾಂತದ ಮುಖಾಂತರ ಹೇಳಬೇಕಾದ್ರೆ, ಗೌತಮ್ ಬುದ್ಧರು ಒಂದು ಧರ್ಮದ ಯಾತ್ರೆಗೆ ಹೊಂಟಿರ್ತಾರೆ. ಆ ಧರ್ಮದ ಯಾತ್ರೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಊರಿನಿಂದ, ಒಂದು ಮಹಾನ್ ಪಟ್ಟಣದಿಂದ ಮುಂದೆ ಒಂದು ಹಳ್ಳಿಗೆ ಹೋಗ್ತಾ ಇರ್ತಾರೆ. ಆ ಹಳ್ಳಿಗೆ ಹೋಗುವಂಥ ಸನ್ನಿವೇಶದಲ್ಲಿ ಒಂದು ಕಾಡು ಬರುತ್ತದೆ. ಆ ಕಾಡೇನು ಇನ್ನೂ ಪ್ರವೇಶ ಮಾಡ್ತಾ ಇರ್ತಾರೆ. ಆ ಪ್ರವೇಶ ಮಾಡುವಂಥ ಸನ್ನಿವೇಶದಲ್ಲಿ ಆ ಒಂದು ಊರಿನ ಪಟ್ಟಣದ ಒಬ್ಬ ಶ್ರೀಮಂತ ಅವರನ್ನು ಹಿಂದೆ ಫಾಲೋ ಆಗಿ ಬರ್ತಾ ಇರ್ತಾನೆ. ಬಂದು ಗೌತಮ್ ಬುದ್ಧರನ್ನು ನೋಡಿ ಅವನು ಏನು ಕೋಪ ಇತ್ತೋ ಗೊತ್ತಿಲ್ಲ, ಆದರೆ ಗೌತಮ್ ಬುದ್ಧರ ಮುಂದೆ ಏನು ಮಾತು ಆಡಬಾರ್ದು, ಯಥೇಚ್ಛವಾಗಿ ಅವಾಚ್ಯ ಶಬ್ದಗಳನ್ನು ಅವನು ಮಾತಾಡ್ತಾನೆ. ಯಾರಿಗೆ? ಗೌತಮ್ ಬುದ್ಧರಿಗೆ ಅವನು ಯಥೇಚ್ಛವಾಗಿ ಅವಾಚ್ಯ ಶಬ್ದಗಳನ್ನು ಬೈಗಳನ್ನು ಬೈತಾ ಇರ್ತಾನೆ. ಅವರ ಜೊತೆಗೆ ಗೌತಮ್ ಬುದ್ಧರ ಜೊತೆಗೆ ಅವರ ಸೇವಕ ಇರ್ತಾನೆ. ಅವ್ರು ಹೇಗೆ ನಮ್ಮ ಸೇವಕರು ಇರ್ತಾರಲ್ಲ ಹಾಗೆ ಆ ಸೇವಕ ಆ ಮಾತುಗಳನ್ನು ಕೇಳಿ ಅವನ ಸೇವಕನಿಗೆ ತಡ್ಕೊಳಕ್ಕಾಗಲ್ಲ. ಅವನಿಗೆ ಕೋಪ ಹೆಚ್ಚಾಗ್ತದೆ, ಸಿಟ್ಟು ಹೆಚ್ಚು ಬರ್ತದೆ. ಆವಾಗ ಆ ಒಂದು ಎಂಥ ಶ್ರೀಮಂತದ್ರ ನಂತರ ನೋಡ್ಕೊಂಡ್ರೆ ಆಯ್ತು, ಅವನಿಗೆ ಹೊಡಿತೀನಿ ಮುಂದೆ ಹೋಗ್ತಾ ಇರ್ತಾನೆ ಯಾವ ಸೇವಕನಿಗೆ. ಆವಾಗ ಗೌತಮ್ ಬುದ್ಧರು ಏನಂತಾರೆ, ಇಶಾರ ಮಾಡ್ತಾರೆ, ನೀ ಏನು ಮಾಡಬೇಡ ಸುಮ್ಮನೆ ಇರಂತೇಳಿ ಅವರಿಗೆ ಇಶಾರವನ್ನು ಕೈ ಸೊನ್ನೆಯನ್ನು ಮಾಡಿದಾಗ ಆ ಸೇವಕ ಗುರುಗಳ ಒಂದು ಆಜ್ಞೆಗೆ ಅಲ್ಲಿಗೆ ಕಟಿಬದ್ಧನಾಗಿ ನಿಂದಿರ್ತಾನೆ. ಯಾವ ಶ್ರೀಮಂತ ಯಥೇಚ್ಛವಾಗಿ ಬೈದು ಇನ್ನೇನಿದೆ ಅವನ ಬೇಗಳೆಲ್ಲ ಮುಗಿದ ನಂತರ ಆ ಗೌತಮ್ ಬುದ್ಧರು ಅವರ ಏನು ಬೇಗಳವನ್ನು ಕೇಳುತ್ತಾ ಮೌನವಾಗಿ ಆ ಒಂದು ಅಸನ್ಮುಖರಾಗಿ ಅವನಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತಾರೆ. ಅಸನ್ಮುಖರಾಗಿ ಅವರಿಗೆ ನಗುಮುಖವಾಗಿ ಉತ್ತರವನ್ನು ಕೊಡ್ತಾ ಇರ್ತಾರೆ. ಅವನು ಮುಂದೆ ಶ್ರೀಮಂತ ಬೈದು ಸಾಕಾಗಿ ಅವನು ತಾನು ಮನೆಗೆ ಹೋಗ್ತಾನೆ. ಮನೆಗೆ ಹೋದ ನಂತರ ಅದೇ ಗೌತಮ್ ಬುದ್ಧರು ಮುಂದೋಗಿ ಆ ಒಂದು ಯಾವ ಅರಣ್ಯದಲ್ಲಿ ಒಂದಲ್ಲಿ ಕುಳಿತಾರೆ. ಅವ್ರಿಗೆ ದಹ ಆಗಿರ್ತದೆ, ನೀರಡಿಕೆ ಆಗಿರ್ತದೆ. ಅವಾಗ ಯಾವ ಸೇವಕನಿಗೆ ಹೇಳ್ತಾರೆ, ಇಲ್ಲೇ ಎಲ್ಲೋ ಸಮೀಪದಲ್ಲಿ ನೀರಿನ ಶಬ್ದ ಬರ್ತಾ ಇದೆ, ಹೋಗಿ ಒಂದಿಷ್ಟು ನೀರು ತೊಗೊಂಬಪ್ಪ ಅಂತೇಳಿ ಸೇವಕನಿಗೆ ಹೇಳ್ತಾರೆ. ಸೇವಕ ಸಿಟ್ಟಿನಾಗಿರ್ತಾನೆ. ಯಾಕೆ ಸಿಟ್ಟಿನಾಗಿರ್ತಾನೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಒಂದು ಸಿಟ್ಟಿನಾಗಿದ್ದ ಸೇವಕನಿಗೆ ನೀವು ಹೋಗು ತೊಗೊಂಬೋಗಿ ನೀರು ಅಂತೇಳಿ ಕಳಿಸಿದಾಗ ಆವಾಗ ಆ ಒಂದು ನದಿಯಲ್ಲಿ ನೀರು ಎಲ್ಲೇ ಇರ್ತಾವಲ್ಲ ಆ ಸಮಯ ಈ ಸೇವಕ ಅಲ್ಲಿ ಹೋಗ್ತಾನೆ. ನೀರು ಭಾಳ ಮಲಿನಾಗಿರ್ತಾವೆ. ಯಾಕಂತ ಕೇಳಿದ್ರೆ ಅದೇ ಸಮಯದಲ್ಲಿ ಅನೇಕ ಜಿಂಕೆ ಪ್ರಾಣಿಗಳು ಅಲ್ಲಿಂದ ಪಶುಗಳು ಅಲ್ಲಿಂದ ಹೋಗಿರ್ತವೆ, ಆ ನದಿ ದಾಟಿ ಹೋಗಿರ್ತವೆ. ಆ ಒಂದು ಪಶುಗಳು ನಂತರ ನದಿ ನೀರು ಭಾಳ ಕಲುಷಿತ ಆಗಿರ್ತವೆ, ಒಣಡಿ ಎದ್ದಿರ್ತದೆ, ನೀರಿನಲ್ಲಿ ಕಲುಷಿತ ಆಗಿರ್ತದೆ. ಅದಕ್ಕೆ ಆ ಸೇವಕ ಹಂಗೆ ವಾಪಸ್ ಬರ್ತಾನೆ. ಯಾಕಂದರೆ ಕುಡಿಯುವ ನೀರು ಯೋಗ್ಯವಾದ ನೀರೇ, ಆದರೆ ಪಶು ಪಕ್ಷಿಗಳು ಹೋದ್ರಿಂದ ಅಲ್ಲಿ ಏನಾಗಿದೆ ಅಂತೇಳಿ ಕಲುಷಿತ ಆಗ್ಯದ. ಅದನ್ನು ಆ ನೀರನ್ನು ತಗೊಳ್ಳಾರ್ದೆ ಹಾಗೆ ಬರ್ತಾನೆ. ಆವಾಗ ತಮ್ಮ ಗೌತಮ್ ಬುದ್ಧರು ಕೇಳ್ತಾರೆ, ಯಾಕೆ ನೀರು ಸಿಗ್ಲಿಲ್ಲೇನು? ಇಲ್ರಿ, ನೀರು ಅದಾವ, ಚೆನ್ನಾಗೇ ನೀರು ಅದಾವ, ಆದರೆ ಪಶು ಪಕ್ಷಿಗಳು ಹೋಗ್ಯಾವ, ಈಗ ತಾನೇ ಪಶು ಹೋಗ್ಯಾವ ಕಾಣಿಸ್ತದ, ನೀರೆಲ್ಲ ಒಂಡಾಗ್ಯಾವ, ಕಲ್ಮಶವಾಗ್ಯಾವ, ಸ್ವಲ್ಪ ನಂತರ ಅಂದರೆ ಸ್ವಲ್ಪ ಕುಂದ್ರ ಅಂತ ಹೇಳ್ತಾರೆ. ಕುಂದ್ರ ಅಂತ ಹೇಳಿದ ನಂತರ ಆ ಗೌತಮ್ ಬುದ್ಧರು ಸ್ವಲ್ಪ ಒಂದು ಸೇವಕನಿಗೆ ಕುಂದ್ರಿಸ್ತಾರೆ. ಮತ್ತೆ ಹೋಗಿ ನೀರು ನೋಡ್ಕೊಂಡು ತೊಂಬ, ಯಾಕಂದ್ರೆ ದಾಹ ಆಗ್ಯದ ಅಂತೇಳಿ ಕಳಿಸ್ತಾಗತ್ತಾರೆ. ಮತ್ತೆ ಸೇವಕ ಹೋಗ್ತಾನೆ. ಇನ್ನೂ ನೀರು ಅಷ್ಟೇನು ತಿಳಿ ಆಗಿರಲ್ಲ, ಇನ್ನೂ ಕಲುಷಿತನೇ ಇರ್ತದೆ. ಅದಕ್ಕೆ ಸ್ವಲ್ಪ ಹಂಗೆ ಬರ್ತಾನೆ ಸೇವಕ ಬಂದಾಗ ಇನ್ನೂ ಅವನಿಗೆ ಸೇವನಿಗೆ ತಿಳಿತು ಕುಂದ್ರ ಅಂತೇಳಿ ಕುಂದ್ರಿಸ್ತಾರೆ. ಕುಂದ್ರಿಸಿದ ನಂತರ ತಾಸು 2 ತಾಸು ಆದ ನಂತರ, 1.5 ತಾಸು ಆದ ನಂತರ ಆ ಸೇವಕ
ಅವನ ಸಿಟ್ಟು ಸಮಾಧಾನ ಆಗಿರ್ತದೆ. ಅವಾಗಂತ ನೀನು ನೀರು ತೊಗೊಂಬ ಅಂತ ಹೇಳಿದಾಗ ಅಲ್ಲಿ ನೀರನ್ನ ಎಲ್ಲಿ ನದಿ ದಂಡಿಗೆ ಹೋಗ್ತಾರಲ್ಲ, ಅಲ್ಲಿ ನೀರು ಕೂಡ ಎಲ್ಲ ಕಲ್ಮಶ ಕೆಳಗೆ ಕುಂತು ತಿಳಿಯಾದ ನೀರು ಬರ್ತಾ ಇರ್ತದೆ. ಆ ನೀರನ್ನು ತೊಗೊಂಬರ್ತಾರೆ. ಆ ಸೇವಕ ನೀರು ತೊಗೊಂಬಂದು ಗೌತಮ ಬುದ್ಧರಿಗೆ ಕೊಡ್ತಾರೆ. ಈಗ ಹೆಂಗೆ ಸಿಕ್ಕು ನೀರು? ಇಲ್ರಿ, ಭಾಳತ್ತು ಅದು ಎಲ್ಲ ಕಲ್ಮಶ ಕೆಳಗೆ ಕುಂತು ಈಗ ನೀರು ತಿಳಿ ಆಗ್ಯದ, ಅದಕ್ಕೆ ತೊಗೊಂಬಂದಿನಿ ಅಂತ ಹೇಳಿದಾಗ ಹಾಗೆ ಅವನಿಗೆ ಉತ್ತರ, ನಿನಗೆ ತಿಳಿತೇನೋ ಅಂತ ಕೇಳ್ತಾರೆ. ಗೌತಮ ಬುದ್ಧರಂತ, ನಿನಗೆ ತಿಳಿತೇನೋ ಉತ್ತರ? ಇಲ್ರಿ, ನನಗೇನು ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಈಗ ನೀನು ಒಂದು ಯಾವುದೋ ಕಾರ್ಯಕ್ರಮ ಮಾಡಿದ್ದೆ ಅಥವಾ ಮದುವೆ ಮಾಡಿದ್ದೆ ಅಂತ ತಿಳ್ಕೊ. ಆ ಮದುವೆಯಲ್ಲಿ ಅನೇಕರು ನಿನಗೆ ಉಡುಗೊರೆಯನ್ನು ತೊಗೊಂಡು ಬರ್ತಾರೆ. ಒಬ್ಬೊಬ್ಬರು ಅವರವರ ಯೋಗ್ಯತೆತನವಾಗಿ ಕೆಲವೊಂದು ಉಡುಗೊರೆಯನ್ನು ತೊಗೊಂಡ್ಬರ್ತಾರೆ. ಅವರು ಯಾವ ಉಡುಗೊರೆಯನ್ನು ಅವರು ಏನೇ ತಂದಿರಲಿ ಅದೆಲ್ಲ ಬಂಧಿಸ್ದಾಗಿಟ್ಟಿರ್ತಾರೆ. ಆದರೆ ಅವರವರ ಯೋಗ್ಯತೆ ತಕ್ಕಂಥ ಉಡುಗೊರೆ ಬರ್ತಾವೆ. ಅದು ಬಂಗಾರದಿರ್ಬೋದು, ಬೆಳ್ಳಿದಿರ್ಬೋದು, ಕಬ್ಬಿಣದಿರ್ಬೋದು, ಏನೇ ಇರ್ಬೋದು. ಅದನ್ನು ನಾವು ಸ್ವೀಕಾರ ಮಾಡಿದ್ರೆ ನಮ್ಮ ಕಡೆ ಬರ್ತದೆ. ಒಂದು ವೇಳೆ ಆ ಉಡುಗೊರೆ ಸ್ವೀಕಾರ ಮಾಡಲಾದ ಅವರಿಗೆ ಪ್ರತ್ಯರ್ಪಣೆ ಮಾಡಿದಾಗ ಆ ಹುಡುಗರು ಅವ್ರು ಏನು ತಂದಿರ್ತಾರೆ ಅದೇ ಹುಡುಗರನ್ನ ಅವ್ರು ತೊಗೊಂಡು ಮನೆಗಡೆ ಹೋಗ್ಬೇಕಾಗ್ತದೆ. ಆ ಗಿಫ್ಟನ್ನು ನಾವು ತೊಗೊಂಡಾಗ ನಮ್ಮ ಕಡೆ ಸ್ವೀಕಾರ ಮಾಡಿದಾಗ ನಮ್ಮ ಕಡೆ ಬರ್ತದೆ. ಒಂದು ವೇಳೆ ಸ್ವೀಕಾರ ಮಾಡ್ಲಿಕ್ಕಪ್ಪ ಆ ಗಿಫ್ಟು ಅವರಿಗೆ ಹೆಂಗೆ ಪ್ರತ್ಯರ್ಪವಾಗಿ ಹೋಗ್ತದೋ, ರಿಪೀಟಾಗಿ ಅವ್ರ ಕಡೆ ಹೋಗ್ತದೋ, ಆಗ ಆ ಶ್ರೀಮಂತ ಉಡುಗೊರೆ ತಂದಿದ್ದ ಅವನ ಉಡುಗೊರೆ ಅದನ್ನೇ ಇತ್ತು. ಅವನು ನನಗೆ ಯಥೇಚ್ಛವಾಗಿ ಅವನ ಉಡುಗೊರೆಯನ್ನು ಕೊಡ್ತಾ ಇದ್ದ. ಅದನ್ನ ಸ್ವೀಕಾರ ಮಾಡಿಲ್ಲ. ನಾ ಸ್ವೀಕಾರ ಮಾಡಿದ್ರೆ ಅದು ನನಗೆ ಹತ್ತುತ್ತಾ ಇತ್ತು. ನನಗೆ ಸ್ವೀಕಾರ ಮಾಡಿದ್ರೆ ನನಗೆ ಅದು ಮನಸ್ಸಿಗೆ ನೋವಾಗ್ತಾ ಇತ್ತು. ನಾನು ಸ್ವೀಕಾರ ಮಾಡಲಾರ್ದೆ ಅವನಿಗೆ ಅದು ಕೊಟ್ಟು ಕಳಿಸೀನಿ. ಅದನ್ನ ಯಾಕೆ ವಿಚಾರ ಮಾಡ್ಕೊಂಡು ನೀ ಕುಂತಿದ್ದಿ? ನಿನ್ನ ಮನಸ್ಸು ಯಾಕೆ ಕಲುಷಿತ ಮಾಡ್ಕೊತಿದ್ದಿ? ಆ ನದಿ ಹೆಂಗೆ ಶಾಂತವಾಗಿ ಅಂದರೆ ಸ್ವಲ್ಪ ಹೊತ್ತು ಹೆಂಗೆ ಕಲುಷಿತ ಕಡಿಮೆ ಆಗಬೇಕಂದ್ರೆ ಅದಕ್ಕೆ ಎಷ್ಟು ಶಾಂತತೆ ಮುಖ್ಯನೋ, ಆಗ ಜೀವನದಲ್ಲಿ ಕಲುಷಿತ ಅಂದರೆ ಮನಸ್ಸು ಕೋಪಗೊಂಡಾಗ ಕೋಪ ಬರುವುದು ಸಹಜ. ಯಾಕಂದರೆ ಸಂಸಾರದಲ್ಲಿ ಸಿಟ್ಟು ಏನೋ ಒಂದು ಇದರಲ್ಲಿ ಬರ್ತಾ ಇರ್ತದೆ. ಆದರೆ ಎಷ್ಟು ಸಮಾಧಾನಗೊಳ್ಳುತ್ತಿ, ಎಷ್ಟು ಶಾಂತಿಯಿಂದ ನೀನು ಇರುತ್ತಿ, ಅಷ್ಟು ನಿನಗೆ ಅದರ ಫಾಯ್ದ, ಅದರ ಫಲ ನಿನಗೆ ಸಿಗ್ತದೆ. ಅದಕ್ಕೆ ಯಾವುದಾದ್ರೂ ನೀನು ಯಾರೇ ಏನಂದರೂ ಕೂಡ ಅದನ್ನು ನೀನು ಸ್ವೀಕಾರ ಮಾಡಬೇಡ. ನೀನು ಮನಸ್ಸಿಗೆ ಅದನ್ನು ತೊಗೊಂಡಾಗ ನಿನ್ನ ಮನಸ್ಸಿಗೆ ನೋವಾಗ್ತದೆ. ಕೇಳಾರ್ದಂಗೆ ನೀನು ಅದನ್ನು ಒಲ್ಟ ವಾಪಸ್ ಕೊಟ್ಟಾಗ ಅದಕ್ಕೆ ಏನೇ ಉತ್ತರ ಕೊಡಲಾರ್ದೆ ಶಾಂತವಾಗಿದ್ದರೆ ಸಾತ್ರು ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿದರೆ ಅದಕ್ಕೆ ಮೌನವೇ ಇಲ್ಲಿ ಉತ್ತರದ. ಅದನ್ನು ನೀ ತಿಳ್ಕೊಂಡು ಏನೇ ನಿನಗೆ ಅಡಿಯಡಚಣೆ ಅಥವಾ ಏನಾದರೂ ಪ್ರಾಬ್ಲಮ್ ನಿನ್ನ ಮುಂದೆ ಬಂದಾಗ ಸಾಧ್ಯವಾದಷ್ಟು ಮೌನವನ್ನು ತಾಳು. ಅದಕ್ಕೆ ಏನು ಉಪಾಯ ಬೇಕು ಆ ಮೌನದಲ್ಲಿ ಅದಕ್ಕೆ ಉಪಾಯವನ್ನು ನೀನು ಯೋಚನೆ ಮಾಡಂತೇಳಿ ಗೌತಮ ಬುದ್ಧರು ಹೇಳ್ತಾರೆ. ಅದಕ್ಕೆ ರಜೋಗುಣವನ್ನು ನಾವು ಹೆಚ್ಚು ನಮ್ಮ ಶರೀರದಲ್ಲಿ ಬೆಳೆಸ್ಕೊಳ್ಳಾರದೆ ಅದನ್ನು ಯಾಕೆ ಯಾವ ವೈರಿಗೆ ನೀವು ನಿಮ್ಮ ಕಟ್ಟರ್ ವೈರಿ ನಿಮ್ಮ ಮುಂದಿದ್ದರೆ ಅವನಿಗೆ ನಾವು ಉತ್ತರ ಹೆಂಗೆ ಕೊಡಬೇಕಂದ್ರೆ ಅಸನ್ಮುಖರಾಗಿ ಅಥವಾ ನಗುವೇ ಅವನಿಗೆ ಶತ್ರು ಆಗ್ತದೆ. ಅದಕ್ಕೆ ನಾವು ಆ ಒಂದು ಬಂದಂಥ ವೈರಿಗೆ ನಾವು ಕೋಪದಿಂದ ಮಾತಾಡಿದ್ರೆ ಇನ್ನೊಂದಿಷ್ಟು ಕೋಪ ಬೆಳ್ಕೊಂತ ಹೋಗ್ತದೆ. ಅವನು ಎಷ್ಟೇ ಕೋಪಗೊಂಡ್ರೆ ನಾವು ಅಸನ್ಮುಖರಾಗಿ ಅವನಿಗೆ ಉತ್ತರ ಕೊಟ್ಟಾಗ ಅವನೇ ನಾ ಯಾಕಪ್ಪ ಕೋಪ ಬಂದೆ ಅಂತೇಳಿ ಅವನಿಗೆ ತಿಳ್ಕೊತಾನ. ಅದಕ್ಕೆ ಇಂಥ ಒಂದು ರಜಗುಣವನ್ನು ಅಂದರೆ ಈ ರಜಗುಣ ಬರೋದು ಕೂಡ ನಾವು ತಿನ್ನುವಂಥ ಆಹಾರದ ಮುಖಾಂತರ ಹೆಚ್ಚು ನಮ್ಮ ಶರೀರದ ಮುಖಾಂತರ ಪ್ರವೇಶ ಆಗ್ತಾ ಇರ್ತದೆ. ಅದಕ್ಕೆ ಅಂಥ ಒಂದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದ್ದೇ ಆದರೆ ನಮ್ಮ ಶರೀರ ಇದು ನಮ್ಮ ಒಂದು ಹತೋಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಶಾಂತತೆ ಬಹಳಷ್ಟು ಪ್ರಾಧಾನ್ಯವನ್ನು ಹೊಂದುತ್ತದೆ. ಆ ಒಂದು ಇದರಲ್ಲಿ ಪ್ರತಿಯೊಬ್ಬರು ಯಾವುದೇ ಕಾರ್ಯವಾಗಲಿ ಕೇವಲ ಆಧ್ಯಾತ್ಮಿಕ ಇದರಲ್ಲೆಲ್ಲ ನಿಮ್ಮ ಕೃತಿ ರಂಗದಲ್ಲಿ ಕೂಡ ನಿಮ್ಮ ಜೀವನದಲ್ಲಿಯೂ ಕೂಡ ಯಾವುದೇ ಕೆಲಸದಲ್ಲಿ ಆದಷ್ಟು ನಾವು ಎಷ್ಟು ಮೌನವಾಗಿರ್ತೀವಿ, ಎಷ್ಟು ಶಾಂತತೆಯಿಂದ ಇರ್ತೀವಿ, ಅಷ್ಟು ಆ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಹೊಂದುತ್ತೀರಿ ಅಂತೇಳಿ ಈ ಒಂದು ತಾಮಸನ ನಿರಸನ ಸ್ಥಳದಲ್ಲಿ ಈ ರಜೋಗುಣದ ವಿಷಯಕವಾಗಿ